ಕ್ಯಾಬಿನೆಟಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟೆಲ್ಲ ಅಪೋಸ್ ವ್ಯಕ್ತ ಅಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಅಪೋಸ್ ವ್ಯಕ್ತ ಆಗ್ತಾ ಇರೋದು ಒಂದಷ್ಟೆಲ್ಲ. ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್ ಈ ಸಂಬಂಧ? ಸರ್ಕಾರ ತನ್ನ ಆರ್ಥಿಕ ವಿಚಾರವನ್ನು ದೇಶದ ಅಭಿವೃದ್ಧಿಗೆ ಅಂದರೆ ರಾಜ್ಯದ ಅಭಿವೃದ್ಧಿಗೆ ಯಾವ ಯಾವ ವಿಭಾಗದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋದಕ್ಕೆ ಈ ಎಲ್ಲ ಗಣತಿ ವಿಚಾರ ಅತ್ಯಮೂಲ್ಯ ಅನ್ನೋದು ನನ್ನ ಭಾವನೆ. ಒಂದು ವಿಚಾರವನ್ನು ಒಂದು ತಲೆನಲ್ಲಿ ಇಟ್ಕೊಂಡು ಮಾತಾಡೋದ್ರಿಂದ ಭವಿಷ್ಯತ್ತಿನ ಬಹಳಷ್ಟು ಮಹತ್ತರವಾದಂಥ ವಿಚಾರಗಳು ಮುಚ್ಚೋಗ್ತವೆ. ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಎಲ್ಲರೂ ಕುಳಿತು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಬಸವ ತತ್ವ ಇರ್ಬೋದು, ಸಂವಿಧಾನದ ಮೂಲ ಆಶಯ ಬಾಬಾ ಸಾಹೇಬರಂತೆ ಇರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಒಪ್ತಕ್ಕಂಥವ್ರು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ವಾಸ್ತವದ ಚಿತ್ರಣವನ್ನು ಒಪ್ಪೋದಕ್ಕೆ ಏನಾಗಬೇಕು ಅನ್ನೋದು ಚಿತ್ರಣ ಮಾಡಿ ಈ ವರದಿನ ಒಪ್ತಾರೋ ಅಥವಾ ಇನ್ನೊಂದು ರೀತಿ ಬೇಕು ವರದಿ ಅಂತ ಅಂತಾರೋ ಆ ಚರ್ಚೆ ಆಗಲಿಲ್ಲ ಅಂತಂದರೆ ಗೊಂದಲಗಳು ಇದೇ ರೀತಿ ಒಳ ಮೀಸಲಾತಿ ವಿಚಾರದಲ್ಲಿ ಬಂದಂಗೆ ಇದರಲ್ಲೂ ಬಂದಂಗೆ ನಮಗೆ ನಿಜವಾಗಿ ಅಶಕ್ತರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ತಕ್ಕಂಥ ದಿನಗಳು ಮುಂದೂಡ್ತಾ ಇದ್ದಾವಲ್ಲ ಅನ್ನೋದು ನಮ್ಮ ಭಾವನೆ. ಅದಕ್ಕೆ ಯಾವ್ದಾದ್ರು ಒಂದು ಮಾರ್ಗೋಪಾಯ ಕಂಡುಹಿಡಿಬೇಕು. ಎಲ್ಲ ಕಲಿತವರು, ಅರಿತವರು, ಜವಾಬ್ದಾರಿ ಹೊತ್ತವರು, ಆಡಳಿತ ನಡೆಸಿದವರು ಇದರ ಬಗ್ಗೆ ಹೆಚ್ಚಿನ ರೀತಿ ನಮ್ಮ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಇದಕ್ಕೊಂದು ತೀರ್ಮಾನಕ್ಕೆ ಬರೋದು ಸರಿ ಅನಿಸುತ್ತೆ. ಮಾತಾಡಿದ್ರು ಅಂದರೆ ಈ ಜಾತಿ ಜನತೆ ವರದಿಯ ಜಾರಿ ಆಗಲೇಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಓದು ಪರವಾಗಿ ಜಾರಿ ಮಾಡಿ ಅಂತ ಹೇಳೋ ಮೂಲಕ ಅಂದರೆ ಆ ಒಂದು ಬದ್ಧತೆಯನ್ನು ತೋರಿಸ್ಬೇಕು, ಅದು ಆ ಇಚ್ಛಾಶಕ್ತಿ ತೋರಿಸ್ಬೇಕು, ಅದು ಪ್ರಾಮುಖ್ಯತೆ ಅಂತ ಹೇಳಿರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳ ಬದ್ಧತೆನ ನಾವು ಭಾಳಷ್ಟು ನೋಡಿದ್ದೀವಿ. ಅದು ಶೋಷಿತರ ವಿಚಾರದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ವಿಚಾರದಲ್ಲಿ ಅವರು ಕಾರ್ಯಕ್ರಮ ಕೊಟ್ಟದ್ದು, ಕಾಯ್ದೆ. ಈಗ ನನ್ನ ಸಮಿತಿ SCPT SP ಕಾಯ್ದೆ ಬಗ್ಗೆ ಶಿಫಾರಸು ಕೊಟ್ಟಾಗ, ಈ ಹಣಕಾಸಿನ ಮೀಸಲಾತಿಯನ್ನು ನೀಡಿದಾಗ ನಮ್ಮ ಶಿಫಾರಸನ್ನು ಒಪ್ಪಿದ್ದು. ಆ ವಿಚಾರದಲ್ಲಿ ಇವತ್ತು ಆ ಕಾಯ್ದೆ ರಾಜ್ಯದಲ್ಲಿ ಜಾರಿನಲ್ಲಿದೆ. ಇದು ಸಿದ್ದರಾಮಯ್ಯನವ್ರ ಬದ್ಧತೆ ಅಲ್ಲದೆ ಇನ್ನೇನು, ಹಿಂದುಳಿದವ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಬದ್ಧತೆ ಇಲ್ಲದೇನು. ನೀವು ಏನಾದರೂ ಯಾವುದು ಒತ್ತಡಕ್ಕೆ ಮಣಿದೆ ಜಾರಿ ತರಬೇಕು ಅಂತ ಏನಾದರೂ ಹೇಳ್ತೀರಾ ಸರ್? ಅಂದರೆ ಒಂದಷ್ಟು ಒತ್ತಡ ಬರುವಂಥದ್ದು ಏನು ಜಾತಿ ಜನದ ವರದಿ ಜಾರಿ ಬೇಡ. ಅತ್ಯಂತ ನುರಿತ ನೈಪುಣ್ಯತೆಯಿಂದ ಇರತಕ್ಕಂಥ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ನಿಜವಾದ ಹರಿಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಎಲ್ಲ ವರ್ಗಕ್ಕೆ ನ್ಯಾಯ ಕೊಡೋದಕ್ಕೆ ಅವ್ರ ಶಕ್ತಿ ಇದ್ದಾರೆ, ಅದು ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ನೀವು ಗಮನಿಸಿದ್ದೀರಾ? ಮಹಾಕುಂಭಮೇಳದಲ್ಲಿ ಏನು ಸ್ನಾನ ಮಾಡಿದ್ರೆ ಹಸಿವು ನೀಗೋದಿಲ್ಲ, ಬಡತನ ಹೋಗೋದಿಲ್ಲ ಅಂತ ಹೇಳಿರುವಂಥದ್ದು. ಅದೊಂದು ರೀತಿ ಚರ್ಚೆ ವಿಚಾರ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ ಬಗ್ಗೆ ನಿಮ್ಮ AICC ಅಧ್ಯಕ್ಷರು? ಈಗ AICC ಅಧ್ಯಕ್ಷರು ಅದನ್ನು ಅವರು ಹೇಳಿರ್ತಕ್ಕಂಥ ಕಾಂಟೆಕ್ಸ್ಟ್ನ ತಾವು ನಿಜ ಅರ್ಥ ಮಾಡ್ಕೊ. ಯಾವ ರಾಜ್ಯದಲ್ಲಿ ಶೋಷಣೆ ಅಸಮಾನತೆ ಎದ್ದು ಕಾಣ್ತಾ ಇದೆ, ಯಾವುದಕ್ಕೆ ಒತ್ತು ಕೊಡಬೇಕಾಯಿತು, ಯಾವುದಕ್ಕೆ ಇವತ್ತು ಒತ್ತು ಕೊಟ್ಟಿದ್ದಾರೆ. ನಾವು ಸಮಾಜದ ಎಲ್ಲ ಧರ್ಮಕ್ಕೂ ತಲೆ ಬಾಗಬೇಕು, ಬೇರೆ ವಿಚಾರ. ವೈಭವೀಕರಿಸ್ತಾ ಇರ್ತಕ್ಕಂಥ ವಿಭಾಗ ಯಾವುದು, ಜವಾಬ್ದಾರಿಯನ್ನು ತೋರಿಸ್ಬೇಕಾದಂಥ ವಿಭಾಗ ಯಾವುದು, ಆ ವಿಚಾರವಾಗಿ ಅವರು ಕೂಡ ಒಂದು ಶೋಷಿತರ ದನಿಯಾಗಿ ಸಾಕಷ್ಟು ಅತಿ ಹೆಚ್ಚಿನ ಅನುಭವ ಪಡೆದವರಾಗಿ ತನ್ನ ಅಂತರಾಳದ ನೋವನ್ನು ತಮ್ಮ ಮಾತಲ್ಲೂ ಹೊರಗಿಡಿದ್ದಾರೆ. ಇದನ್ನು ಈ ರೀತಿಯಲ್ಲಿ ಎಲ್ಲರೂ ಗ್ರಹಿಸಬೇಕು ಹೊರತು ಬೇರೆ ರೂಪದಲ್ಲ ಅಲ್ಲ. ಅವಮಾನ ಮಾಡಿದ್ರು ಅಂತ, ಯಾಕಂದ್ರೆ ಕೋಟ್ಯಾಂತರ ಜನ ಬರ್ತಾರೆ ಹೇಳಿದ್ನಲ್ಲ, ಇವರು ಆ ರೀತಿ ತಿರುಗಿಸ್ಕೋತಾರೆ. ಆದರೆ ಶೋಷಿತರು, ದಮನಿತರು, ಇವರ ಒಂದು ದನಿಯಾಗಿ ನಿಂತಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ದನಿಯಾಗಿ ಇವತ್ತು ನೋಡಿ ಇಂಥದ್ರಿಂದ ಯಾರ್ದು ಬಡವರದು ಹೊಟ್ಟೆ ತುಂಬಲ್ಲ, ದರಿದ್ರ ಹೋಗಲ್ಲ ಅನ್ನೋಂಥದ್ರಲ್ಲಿ ಅವ್ರು ಹೇಳ್ತಕ್ಕಂಥ ಕಾಂಟೆಕ್ಸ್ಟ್ನ ಬಿಟ್ಬಿಟ್ಟು ಬೇರೆ ಮಾತಾಡ್ತಾರೆ, ಧರ್ಮಕ್ಕೆ ಲೇಪನ ಕೊಡ್ತಾರೆ ಅವರು. ಬಟ್ ಧರ್ಮದ ವಿಚಾರದಲ್ಲಿ ನಡೀತಿರುವಂಥ ಈ ಕುಂಭಮೇಳದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ವಲ್ಲ. ಅದು ಮಾಡೋದ್ರಿಂದ ಇದೇನೋ ಬದಲಾಗುತ್ತೆ ಅಂತ ಏನು ಹೇಳಲ್ಲ, ಅದು ಅವ್ರ ಇಚ್ಛೆ. ಹಾಗೇನೆ ಈಗ ನಾನು ನನ್ನದೇ ಆದಂಥ ಆಚರಣೆ ಮಾಡ್ತೀನಿ, ಬಾಬಾ ಸಾಹೇಬರು ಅನುಯಾಯಿಯಾಗಿರ್ತೀನಿ. ಹಾಗಂದಾಕ್ಷಣಕ್ಕೆ ನಮ್ಮ ಸಿದ್ಧಾಂತಗಳನ್ನ ನಾವೆಲ್ಲೂ ರಾಜಿ ಆಗೋದಿಲ್ಲ. ಇನ್ನೊಬ್ಬರು ನಾವು ಯಾರೂ ವಿರೋಧ ಮಾಡೋದಿಲ್ಲ, ಇನ್ನೊಂದು ಆಚರಣೆನೂ ನಾವು ಯಾರೂ ವಿರೋಧ ಮಾಡಲ್ಲ. ಕೊನೆಯದಾಗಿ ಏನು ಇದೇ ಅವಧಿಯಲ್ಲಿ ಏನಾದರೂ ನೀವು ಸಚಿವರಾಗ್ತೀರಾ ಸರ್? ಅಂದರೆ ನೋಡುವ, ನಮ್ಮ ಹೈಕಮಾಂಡ್ ತೀರ್ಮಾನನ ನಾವು ಇದು ಮಾಡ್ತೇವೆ. ಏನಾದರೂ ಹೇಳಿದಾರೆ ಅಥವಾ ನೀವೇನಾದರೂ ಮನವಿ ಮಾಡೋಕ್ಕೆ ಇಷ್ಟ? ನಾನು ಮೊದಲಿಂದ ಬೇಡಿಕೆ ಇಟ್ಟಿದ್ದೀನಿ. ಹೈಕಮಾಂಡ್ ಮೇಲೆ ಭರವಸೆ ಇದೆ, ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ನೋಡೋಣ ಸರ್. ಒಂದು ನಿನ್ನೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಮಾತು ಹೇಳಿದ್ರು, ಇದೇ ಅವಧಿಯಲ್ಲಿ DK ಶಿವಕುಮಾರ್ CM ಆಗ್ತಾರೆ,
ಆದರೆ ಶಾಸಕರ ಬೆಂಬಲ ಏನು ಬೇಕಾಗಿಲ್ಲ, ಹೈಕಮಾಂಡ್ ನೋಡ್ ಮಾಡುತ್ತೆ ಅಂತ. ಶಾಸಕರ ಬೆಂಬಲ ಅಂತ ಏನು ಅನ್ಸುತ್ತೆ ನಿಮಗೆ? ಹುಸೇನ್ ಅವರ ಮಾತಿಗೆ ನಾನು ಉತ್ತರ ಕೊಡೋದೇ ಬೇಕಿಲ್ಲ. ಆದರೆ ನಮ್ಮ ಪಕ್ಷದ ಎಲ್ಲೂ ಹೈಕಮಾಂಡ್, ಎಲ್ಲ ಹೈಕಮಾಂಡ್. ಗುರುವಾರ ಕ್ಯಾಬಿನೆಟಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟೆಲ್ಲ ಅಪೋಸ್ ವ್ಯಕ್ತ ಅಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಅಪೋಸ್ ವ್ಯಕ್ತ ಆಗ್ತಾ ಇರೋದು ಒಂದಷ್ಟೆಲ್ಲ. ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್ ಈ ಸಂಬಂಧ? ಸರ್ಕಾರ ತನ್ನ ಆರ್ಥಿಕ ವಿಚಾರವನ್ನು ದೇಶದ ಅಭಿವೃದ್ಧಿಗೆ, ಅಂದರೆ ರಾಜ್ಯದ ಅಭಿವೃದ್ಧಿಗೆ ಯಾವ ಯಾವ ವಿಭಾಗದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋದಕ್ಕೆ ಈ ಎಲ್ಲ ಗಣತಿ ವಿಚಾರ ಅತ್ಯಮೂಲ್ಯ ಅನ್ನೋದು ನನ್ನ ಭಾವನೆ. ಒಂದು ವಿಚಾರವನ್ನು ಒಂದು ತಲೆನಲ್ಲಿ ಇಟ್ಕೊಂಡು ಮಾತಾಡೋದ್ರಿಂದ ಭವಿಷ್ಯತ್ತಿನ ಬಹಳಷ್ಟು ಮಹತ್ತರವಾದಂಥ ವಿಚಾರಗಳು ಮುಚ್ಚೋಗ್ತವೆ. ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಎಲ್ಲರೂ ಕುಳಿತು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಬಸವ ತತ್ವ ಇರುವುದು, ಸಂವಿಧಾನದ ಮೂಲ ಆಶಯ ಬಾಬಾ ಸಾಹೇಬರಂತೆ ಇರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಒಪ್ತಕ್ಕಂಥವ್ರು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ವಾಸ್ತವದ ಚಿತ್ರಣವನ್ನು ಒಪ್ಪೋದಕ್ಕೆ ಏನಾಗಬೇಕು ಅನ್ನೋದು ಚಿತ್ರಣ ಮಾಡಿ, ಈ ವರದಿನ ಒಪ್ತಾರೋ ಅಥವಾ ಇನ್ನೊಂದು ರೀತಿ ಬೇಕು ವರದಿ ಅಂತ ಅಂತಾರೋ, ಆ ಚರ್ಚೆ ಆಗಲಿಲ್ಲ ಅಂತಂದರೆ ಗೊಂದಲಗಳು ಇದೇ ರೀತಿ ಒಳ ಮೀಸಲಾತಿ ವಿಚಾರದಲ್ಲಿ ಬಂದಂಗೆ ಇದರಲ್ಲೂ ಬಂದಂಗೆ ನಮಗೆ ನಿಜವಾಗಿ ಅಶಕ್ತರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ತಕ್ಕಂಥ ದಿನಗಳು ಮುಂದೂಡ್ತಾ ಇದ್ದಾವಲ್ಲ ಅನ್ನೋದು ನಮ್ಮ ಭಾವನೆ. ಅದಕ್ಕೆ ಯಾವ್ದಾದ್ರು ಒಂದು ಮಾರ್ಗೋಪಾಯ ಕಂಡುಹಿಡಿಬೇಕು. ಎಲ್ಲ ಕಲಿತವರು, ಅರಿತವರು, ಜವಾಬ್ದಾರಿ ಹೊತ್ತವರು, ಆಡಳಿತ ನಡೆಸಿದವರು ಇದರ ಬಗ್ಗೆ ಹೆಚ್ಚಿನ ರೀತಿ ನಮ್ಮ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಇದಕ್ಕೊಂದು ತೀರ್ಮಾನಕ್ಕೆ ಬರೋದು ಸರಿ ಅನಿಸುತ್ತೆ. ಮಾತಾಡಿದ್ರು ಅಂದರೆ ಈ ಜಾತಿ ಜನತೆ ವರದಿಯ ಜಾರಿ ಆಗಲೇಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಓದು ಪರವಾಗಿ ಜಾರಿ ಮಾಡಿ ಅಂತ ಹೇಳೋ ಮೂಲಕ ಅಂದರೆ ಆ ಒಂದು ಬದ್ಧತೆಯನ್ನು ತೋರಿಸ್ಬೇಕು, ಅದು ಆ ಇಚ್ಛಾಶಕ್ತಿ ತೋರಿಸ್ಬೇಕು, ಅದು ಪ್ರಾಮುಖ್ಯತೆ ಅಂತ ಹೇಳಿರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳ ಬದ್ಧತೆನ ನಾವು ಭಾಳಷ್ಟು ನೋಡಿದ್ದೀವಿ. ಅದು ಶೋಷಿತರ ವಿಚಾರದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ವಿಚಾರದಲ್ಲಿ ಅವರು ಕಾರ್ಯಕ್ರಮ ಕೊಟ್ಟದ್ದು, ಕಾಯ್ದೆ. ಈಗ ನನ್ನ ಸಮಿತಿ SCPT SP ಕಾಯ್ದೆ ಬಗ್ಗೆ ಶಿಫಾರಸು ಕೊಟ್ಟಾಗ, ಈ ಹಣಕಾಸಿನ ಮೀಸಲಾತಿಯನ್ನು ನೀಡಿದಾಗ ನಮ್ಮ ಶಿಫಾರಸನ್ನು ಒಪ್ಪಿದ್ದು. ಆ ವಿಚಾರದಲ್ಲಿ ಇವತ್ತು ಆ ಕಾಯ್ದೆ ರಾಜ್ಯದಲ್ಲಿ ಜಾರಿನಲ್ಲಿದೆ. ಇದು ಸಿದ್ದರಾಮಯ್ಯನವ್ರ ಬದ್ಧತೆ ಅಲ್ಲದೆ ಇನ್ನೇನು, ಹಿಂದುಳಿದವ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಬದ್ಧತೆ ಇಲ್ಲದೇನು. ನೀವು ಏನಾದರೂ ಯಾವುದು ಒತ್ತಡಕ್ಕೆ ಮಣಿದೆ ಜಾರಿ ತರಬೇಕು ಅಂತ ಏನಾದರೂ ಹೇಳ್ತೀರಾ ಸರ್? ಅಂದರೆ ಒಂದಷ್ಟು ಒತ್ತಡ ಬರುವಂಥದ್ದು ಏನು ಜಾತಿ ಜನತೆ ವರದಿ ಜಾರಿ ಬೇಡ. ಅತ್ಯಂತ ನುರಿತ ನೈಪುಣ್ಯತೆಯಿಂದ ಇರತಕ್ಕಂಥ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ನಿಜವಾದ ಹರಿಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಎಲ್ಲ ವರ್ಗಕ್ಕೆ ನ್ಯಾಯ ಕೊಡೋದಕ್ಕೆ ಅವ್ರ ಶಕ್ತಿ ಇದ್ದಾರೆ, ಅದು ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ನೀವು ಗಮನಿಸಿದ್ದೀರಾ? ಮಹಾಕುಂಭಮೇಳದಲ್ಲಿ ಏನು ಸ್ನಾನ ಮಾಡಿದ್ರೆ ಹಸಿವು ನೀಗೋದಿಲ್ಲ, ಬಡತನ ಹೋಗೋದಿಲ್ಲ ಅಂತ ಹೇಳಿರುವಂಥದ್ದು. ಅದೊಂದು ರೀತಿ ಚರ್ಚೆ ವಿಚಾರ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ ಬಗ್ಗೆ ನಿಮ್ಮ AICC ಅಧ್ಯಕ್ಷರು? ಈಗ AICC ಅಧ್ಯಕ್ಷರು ಅದನ್ನು ಅವರು ಹೇಳಿರ್ತಕ್ಕಂಥ ಕಾಂಟೆಕ್ಸ್ಟ್ನ ತಾವು ನಿಜ ಅರ್ಥ ಮಾಡ್ಕೊ. ಯಾವ ರಾಜ್ಯದಲ್ಲಿ ಶೋಷಣೆ, ಅಸಮಾನತೆ ಎದ್ದು ಕಾಣ್ತಾ ಇದೆ, ಯಾವುದಕ್ಕೆ ಒತ್ತು ಕೊಡಬೇಕಾಯಿತು, ಯಾವುದಕ್ಕೆ ಇವತ್ತು ಒತ್ತು ಕೊಟ್ಟಿದ್ದಾರೆ. ನಾವು ಸಮಾಜದ ಎಲ್ಲ ಧರ್ಮಕ್ಕೂ ತಲೆ ಬಾಗಬೇಕು, ಬೇರೆ ವಿಚಾರ. ವೈಭವೀಕರಿಸ್ತಾ ಇರ್ತಕ್ಕಂಥ ವಿಭಾಗ ಯಾವುದು, ಜವಾಬ್ದಾರಿಯನ್ನು ತೋರಿಸ್ಬೇಕಾದಂಥ ವಿಭಾಗ ಯಾವುದು, ಆ ವಿಚಾರವಾಗಿ ಅವರು ಕೂಡ ಒಂದು ಶೋಷಿತರ ದನಿಯಾಗಿ ಸಾಕಷ್ಟು ಅತಿ ಹೆಚ್ಚಿನ ಅನುಭವ ಪಡೆದವರಾಗಿ ತನ್ನ ಅಂತರಾಳದ ನೋವನ್ನು ತಮ್ಮ ಮಾತಲ್ಲಿ ಹೊರಗಿಡಿದ್ದಾರೆ. ಇದನ್ನು ಈ ರೀತಿಯಲ್ಲಿ ಎಲ್ಲರೂ ಗ್ರಹಿಸಬೇಕು ಹೊರತು ಬೇರೆ ರೂಪದಲ್ಲ ಅಲ್ಲ. ಅವಮಾನ ಮಾಡಿದ್ರು ಅಂತ, ಯಾಕಂದ್ರೆ ಕೋಟ್ಯಾಂತರ ಜನ ಬರ್ತಾರೆ ಹೇಳಿದ್ನಲ್ಲ, ಇವರು ಆ ರೀತಿ ತಿರುಗಿಸ್ಕೋತಾರೆ. ಆದರೆ ಶೋಷಿತರು, ದಮನಿತರು, ಇವರ ಒಂದು ದನಿಯಾಗಿ ನಿಂತಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ದನಿಯಾಗಿ ಇವತ್ತು ನೋಡಿ ಇಂಥದ್ರಿಂದ ಯಾರ್ದು ಬಡವರದು ಹೊಟ್ಟೆ ತುಂಬಲ್ಲ, ದರಿದ್ರ ಹೋಗಲ್ಲ ಅನ್ನೋಂಥದ್ರಲ್ಲಿ ಅವ್ರು ಹೇಳ್ತಕ್ಕಂಥ ಕಾಂಟೆಕ್ಸ್ಟ್ನ ಬಿಟ್ಬಿಟ್ಟು ಬೇರೆ ಮಾತಾಡ್ತಾರೆ, ಧರ್ಮಕ್ಕೆ ಲೇಪನ ಕೊಡ್ತಾರೆ ಅವರು. ಬಟ್ ಧರ್ಮದ ವಿಚಾರದಲ್ಲಿ ನಡೀತಿರುವಂಥ ಈ ಕುಂಭಮೇಳದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ವಲ್ಲ. ಅದು ಮಾಡೋದ್ರಿಂದ ಇದೇನೋ ಬದಲಾಗುತ್ತೆ ಅಂತ ಏನು ಹೇಳಲ್ಲ, ಅದು ಅವ್ರ ಇಚ್ಛೆ. ಹಾಗೇನೆ ಈಗ ನಾನು ನನ್ನದೇ ಆದಂಥ ಆಚರಣೆ ಮಾಡ್ತೀನಿ, ಬಾಬಾ ಸಾಹೇಬರು ಅನುಯಾಯಿಯಾಗಿರ್ತೀನಿ. ಹಾಗಂದಾಕ್ಷಣಕ್ಕೆ ನಮ್ಮ ಸಿದ್ಧಾಂತಗಳನ್ನ ನಾವೆಲ್ಲೂ ರಾಜಿ ಆಗೋದಿಲ್ಲ. ಇನ್ನೊಬ್ಬರು ನಾವು ಯಾರೂ ವಿರೋಧ ಮಾಡೋದಿಲ್ಲ, ಇನ್ನೊಂದು ಆಚರಣೆನೂ ನಾವು ಯಾರೂ ವಿರೋಧ ಮಾಡಲ್ಲ. ಕೊನೆಯದಾಗಿ ಏನು ಇದೇ ಅವಧಿಯಲ್ಲಿ ಏನಾದರೂ ನೀವು ಸಚಿವರಾಗ್ತೀರಾ ಸರ್? ಅಂದರೆ ನೋಡುವ, ನಮ್ಮ ಹೈಕಮಾಂಡ್ ತೀರ್ಮಾನನ ನಾವು ಇದು ಮಾಡ್ತೇವೆ. ಏನಾದರೂ ಹೇಳಿದಾರೆ ಅಥವಾ ನೀವೇನಾದರೂ ಮನವಿ ಮಾಡೋಕ್ಕೆ ಇಷ್ಟ? ನಾನು ಮೊದಲಿಂದ ಬೇಡಿಕೆ ಇಟ್ಟಿದ್ದೀನಿ. ಹೈಕಮಾಂಡ್ ಮೇಲೆ ಭರವಸೆ ಇದೆ, ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ನೋಡೋಣ. ಸರ್, ಒಂದು ನಿನ್ನೆ
ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳಿದ್ರು, ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ, ಆದರೆ ಶಾಸಕರ ಬೆಂಬಲ ಏನು ಬೇಕಾಗಿಲ್ಲ, ಹೈಕಮಾಂಡ್ ನೋಡ್ ಮಾಡುತ್ತೆ ಅಂತ. ಶಾಸಕರ ಬೆಂಬಲ ಅಂತ ಏನು ಅನ್ಸುತ್ತೆ ನಿಮಗೆ? ಹುಸೇನ್ ಅವರ ಮಾತಿಗೆ ನಾನು ಉತ್ತರ ಕೊಡೋದೇ ಬೇಕಿಲ್ಲ, ಆದರೆ ನಮ್ಮ ಪಕ್ಷದಲ್ಲಿ ಎಲ್ಲೂ ಹೈಕಮಾಂಡ್, ಎಲ್ಲ ಹೈಕಮಾಂಡ್.